ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವಿವತ್ತು 9ನೇ ತರಗತಿಯ ಒಂದು ಪದ್ಯವಾದಂತಹ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು ಎಂಬತಕ್ಕಂತಹ ಪದ್ಯವನ್ನು ಷಟ್ಪದಿ ಬ್ರಹ್ಮ ಎನಿಸಿಕೊಂಡಿರ್ತಕ್ಕಂತಹ ಕವಿ ಶರಭ ಬೇರುಂಡ ಅನಿಸಿಕೊಂಡಂತಹ ಉಭಯ ಕವಿ ಕಮಲರವಿ ಎಂಬ ಬಿರುದಾಂಕಿತರಾದಂತಹ ರಾಘವಾಂಕ ಕವಿ ಬರೆದಿರ್ತಕ್ಕಂಥ ಈ ಪದ್ಯ ಭಾಗದ ಒಂದು 3ನೇ ಅವಧಿಯ ಒಂದು ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈ ಹಿಂದಿನ ಅವಧಿಯಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ವಿ ಅನ್ನೋದನ್ನು ನೆನಪು ಮಾಡಿಕೊಂಡು ಮುಂದೆ ಹೋಗೋಣ. ನಡುಗನ್ನಡ ಸಾಹಿತ್ಯದ ಪರಿಚಯವನ್ನು ಮಾಡ್ಕೊಂಡಿದ್ವಿ, ಹಾಗೆಯೇ ರಾಘವಾಂಕ ಕವಿಯ ಒಂದು ಪರಿಚಯವನ್ನು ಮಾಡ್ಕೊಂಡಿದ್ವಿ, ಆಶಯ ಭಾವವನ್ನು ತಿಳ್ಕೊಂಡಿದ್ವಿ ಈ ಪದ್ಯದ್ದು. ಹಾಗೆಯೇ ಈ ಒಂದು ಪದ್ಯದ ಪೂರ್ವಕತೆ ಜೊತೆಗೆ ಇಲ್ಲಿ ಹರಿಶ್ಚಂದ್ರನ ಬಗೆಗಿನ ಒಂದು ವಿವರವನ್ನು ತಿಳ್ಕೊಳ್ತಾ ಇದ್ವಿ ಮಕ್ಕಳೇ. ವಿಶ್ವಾಮಿತ್ರ ಹರಿಶ್ಚಂದ್ರನನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರ, ಆತನ ಬಾಯಿಂದ ಸುಳ್ಳು ಹೇಳುವುದಕ್ಕೋಸ್ಕರ ಗಾನರಾಣಿಯರನ್ನು ಸೃಷ್ಟಿ ಮಾಡಿದ. ಆ ಗಾನರಾಣಿಯರು ಹೇಗಿದ್ರು ಅಂದರೆ, ಕಗ್ಗತ್ತಲೆಯ ರಾತ್ರಿ ಹಗಲನ್ನು ನೋಡೋದಕ್ಕೆ ಬಂದರೋ ಎನ್ನುವ ರೀತಿಯಲ್ಲಿ ಆ ಕನ್ಯೆಯರು ಇದ್ರು. ಹಾಗೆ ಮಂದಾರ ಪರ್ವತವನ್ನು ರಾಕ್ಷಸರು, ಹಾಗೆ ಈ ಕಡೆ ದೇವತೆಗಳು ಮಂದಾರ ಪರ್ವತವನ್ನು ಮತಿಸುವಾಗ ಬಂದಂಥ ಹೊಸ ವಿಷದ ಹೊಗೆಯಿಂದ ತುಂಬಾ ನೊಂದ್ಕೊಂಡಂಥ ಜಲ ಕನ್ಯೆಯರು ನೊಂದು ಮನುಷ್ಯರಾದರು ಅನ್ನುವ ರೀತಿಯಲ್ಲಿ ಆ ಗಾನರಾಣಿಯರು ಅಂಗನೆಯರು ಕಾಣ್ತಾ ಇದ್ರು. ಹಾಗೆಯೇ ಕಮಲಜ ನೀಲದಿಂದ ಮಾಡಿದಂತಹ ಗೊಂಬೆಗಳಿಗೆ ಜೀವ ಬಂದಂತೆ ಆ ರಾಣಿಯರು ಅನ್ನುವಂಥ ಸೌಂದರ್ಯದಿಂದ ಆ ರಾಣಿಯರು ಕಂಗೊಳಿಸ್ತಾ ಇದ್ರು. ಅಂತಹ ರಾಣಿಯರನ್ನು ಸೃಷ್ಟಿ ಮಾಡಿದ ವಿಶ್ವಾಮಿತ್ರ. ಹಾಗೆ ಗಾನರಾಣಿಯರು ಹರಿಶ್ಚಂದ್ರನ ಇರುವ ಕಡೆಗೆ ಗಾನರಾಣಿಯರನ್ನು ಕಳಿಸಿಕೊಟ್ಟ ಯಾರು? ವಿಶ್ವಾಮಿತ್ರ ಮುನಿ. ಆ ಒಂದು ಹಂದಿಯನ್ನು ಬೇಟೆಯಾಡುತ್ತಾ ಬಂದು ತುಂಬಾ ಆಯಾಸಗೊಂಡಂತ ಹರಿಶ್ಚಂದ್ರ ಒಂದು ಮರದ ಅಡಿ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಗಾನರಾಣಿಯರು ಆ ರಾಜನ ಕಡೆಗೆ ಬಂದರು ಅನ್ನೋದನ್ನು ತಿಳ್ಕೊಂಡಿದ್ವಿ. ಹಾಗೆ ಮುಂದುವರೆದು ರಾಜನ ಹತ್ತಿರ ಬಂದಂತ ಗಾನರಾಣಿಯರು ಆ ಮಾಯದ ಅಬಲೆಯರು, ಅವರು ವಿಶ್ವಾಮಿತ್ರ ಸೃಷ್ಟಿ ಮಾಡಿದಂಥ ಮಾಯದ ಅಬಲೆಯರು ಅಲ್ವಾ, ಬಂದು ಹರಿಶ್ಚಂದ್ರನನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಆತನ ಗುಣಗಾನವನ್ನು ಮಾಡ್ತಾರೆ, ಕೀರ್ತಿಸಿ ನೃತ್ಯವನ್ನು ಮಾಡ್ತಾರೆ. ಏನು ಅಯ್ಯೋ ಮಜಾ ಬಾಪ ಅದಟ ರಾಯ ಮಜರೆ, ರಾಯ ರಾಯದ ಅಳವೂಳಕಾರ, ರಾಯ ಕಂಟಕ, ರಾಯ ಜಗಜಟ್ಟಿ, ರಾಯ ದಲ್ಲಣ, ರಾಯ ಕೋಲಾಹಳ, ರಾಯ ಭುಜ ಬಲ ಭೀಮ, ರಾಯ ಮರ್ದನ ರಾಯ ಜೀಯ ಸ್ಥಿರಂ ಜೀವ ಅಂತ ಹೇಳಿ ಆತನನ್ನ ಗುಣಗಾನವನ್ನು ಮಾಡಿ ಪಲ್ಲಕ್ಕಿಯನ್ನು ಹಿಡಿದು ಬಂದು ಆತನಿಗೆ ನಮಸ್ಕರಿಸಿ ನರ್ತನವನ್ನು ಹಾಡಲು ಪ್ರಯತ್ನವನ್ನು ಮಾಡ್ತಾರೆ ಎನ್ನುವುದನ್ನು ನೋಡಿದ್ವಿ. ಹಾಗೆ ಮುಂದುವರೆದು ಮಾಯಾ ಹಂದಿಯನ್ನು ಬೆನ್ನಟ್ಟಿ ಬಂದಂತಹ ಹರಿಶ್ಚಂದ್ರನಿಗೆ ಬಳಲಿಕೆ ಉಂಟಾಗಿ ಮುನಿಯಾದಂತಹ ರಕ್ಕಸನ ವನಕ್ಕೆ ಕಾಲಿಟ್ಟು ಅದರಿಂದ ಉಂಟಾದ ಹಂಚಿಕೆಯನ್ನು, ಹಾಗೆ ಎರಡನೆಯ ಮುಕ್ಕಣ್ಣ ನಿಲಿಪ. ಯಾರು ಮಕ್ಕಳೇ ಎರಡನೆಯ ಮುಕ್ಕಣ್ಣ? ಯಾರು ಹೇಳಿದ್ದಲ್ಲ? ವಿಶ್ವಾಮಿತ್ರ. ವಿಶ್ವಾಮಿತ್ರ ಆ ವನಕ್ಕೆ ಕಾಲಿಟ್ಟಂತಹ ಹೆದರಿಕೆ ಇದೆ. ಹಾಗೆ ವಸಿಷ್ಠ ಗುರುವಾಜ್ಞೆಗೆಟ್ಟು ಅಂದರೆ ವಸಿಷ್ಠ ಮುನಿಗಳ ಆಜ್ಞೆಯನ್ನು ಮೀರಿ ವಿಶ್ವಾಮಿತ್ರನ ಆಶ್ರಮಕ್ಕೆ ಕಾಲಿಟ್ಟು ಬಿಡಿದಾನೆ. ಕಾಲಿಟ್ಟ ದಿನ ಆತನ ರಾತ್ರಿ ಅರಮನೆಯಲ್ಲಿ ಅಪಶಕುನದ ಕನಸು ಬಿದ್ದಿದೆ. ಆ ಕನಸು ಕಂಡ ಭಯದಿಂದ ಆತ ತುಂಬ ಬಳಲಿಕೆ ಉಂಟಾಗಿದೆ ಆತನಿಗೆ. ಇವೆಲ್ಲವನ್ನು ಮರೆಸುವಂತೆ, ಇವೆಲ್ಲದರನ್ನ ಹಿಂದಿಕ್ಕಿ, ಈ ಒಂದು ಗತಕಾಲದ ಎಲ್ಲ ಇವುಗಳನ್ನು ಘಟನೆಗಳನ್ನು ಹಿಂದಿಕ್ಕುವಂತೆ ಸೊಗಸನ್ನು ನೀಡುವಂತಹ ಒಂದು ಆತನಿಗೆ ಮನೋರಂಜನೆಯನ್ನು ಉಂಟು ಮಾಡಿದ, ಖುಷಿಯನ್ನು ಸಂತೋಷವನ್ನು ಉಂಟು ಮಾಡುವಂತೆ ಗಾನರಾಣಿಯರು ಆತನ ಮುಂದೆ ಹಾಡುತ್ತಾ ನರ್ತಿಸಿದರು. ಆಗ ಹರಿಶ್ಚಂದ್ರ ಸಂತೋಷಗೊಂಡು ಆ ಒಂದು ಸಂದರ್ಭಕ್ಕೆ ಅವರಿಗೆ ಒಂದು ಉಡುಗೊರೆಯನ್ನು ಕೊಡಬೇಕು ಅನ್ನಿಸ್ತು ಗಾನರಾಣಿಯರಿಗೆ. ಆಗ ತನ್ನ ಕೊರಳೊಳಗಿದ್ದಂತಹ ಎಂಥ ಆಭರಣ, ಅದು ಸರ್ವಾಭರಣವನ್ನು ತೆಗೆದು ಆ ಗಾನರಾಣಿಯರಿಗೆ ನೀಡಿದ. ಯಾರು? ಹರಿಶ್ಚಂದ್ರ. ಆಗ ಗಾನರಾಣಿಯರು ಏನು ಮಾಡಿದರು? ಆ ಹರಿಶ್ಚಂದ್ರ ಉಡುಗೊರೆಯನ್ನು ಕೊಟ್ಟಾಗ ಅವರು ಏನು ಹೇಳಿದರು ಅಂದರೆ, ಅಯ್ಯ ರಾಜ, ಬಡತನದಲ್ಲಿರುವವರಿಗೆ ಹಾಲೆ ದೊರಕಿ ಫಲವೇನು? ಅವರೇ ಬಡವರು, ಅವರಿಗೆ ಹಾಲೆ ಕೊಟ್ಟು ಏನು ಫಲ? ಬಾಯಾರಿಕೆಯಿಂದ ನರಳ್ತಾ ಇರೋರಿಗೆ ತುಪ್ಪ ನೀಡಿ ಏನು ಫಲ? ರೋಗದಿಂದ ಕಂಗೆಟ್ಟಿರುವಂಥವರಿಗೆ ರೋಗದ
ಬಹಳ ಬಿಸಿಲಿನಿಂದ ಒಡೆದು ಬೆಂಟಾಗಿ ಬೀಳುತ್ತಿರುವ ನಮಗೆ ನೀನು ಒಲಿದು ಮಡಿದು ಮಡಿದು ಒಡವೆಗಳನ್ನು ಇಟ್ಟು ನಮಗೆಲ್ಲ ಕೊಟ್ಟು ಈ ಸರ್ವಾಭರಣವನ್ನು ನೀನು ಈ ಮಣಿಯ ಒಡವೆಗಳನ್ನು ಕೊಟ್ಟು ನಮಗೇನು ಫಲ ಹೇಳು ಗೋಪಾಲ ಅಂತ ಹೇಳಿದರು ಮಕ್ಕಳು. ಯಾರು? ಗಾನರಾಣಿಯರು. ಇಷ್ಟು ನಾವು ಹಿಂದಿನ ಒಂದು ಅವಧಿಗಳಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ನೆನಪಾಯ್ತಾ ಎಲ್ಲರಿಗೂ? ಪ್ರತಿಯೊಬ್ಬರು ಪಠ್ಯಪುಸ್ತಕವನ್ನು ತೆಗೆದು ನಿಮ್ಮ ಮುಂದೆ ಇಟ್ಕೊಂಡಿರಿ ಮಕ್ಕಳೇ. ಪುಟ ಸಂಖ್ಯೆ 128, 129, 130 ಗೊತ್ತಾಯ್ತಲ್ಲ? ಇಷ್ಟನ್ನು ನಾವು 4 ಪದ್ಯ ಭಾಗಗಳನ್ನು ಈ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ವಿ ಮಕ್ಕಳೇ. ಈಗ ಮುಂದುವರೆದು ನಾವು ಒಂದು 5ನೇ ಪದ್ಯ ಭಾಗದ ಬಗ್ಗೆ ನೋಡೋಣ ಮಕ್ಕಳೇ. 5ನೇ ಒಂದು ಪದ್ಯ ಭಾಗ ನೋಡ್ಕೊಳ್ಳಿ. 5ನೇದು ಪದ ವಿಂಗಡಿಸಿ ಓದೋಣ. ಕಡಲೋಳ್ ಹಾಳುವಂಗೆ ತೆಪ್ಪವನು, ದಾರಿದ್ರಂಗೆ ಕಡವರನ್, ಹತಿರೋಗಿಗೆ ಅಮೃತಮ ಕೊಟ್ಟಡೆ, ಅವರ್ ಹಡಿಗಡಿಗೆ ಹದಾವ ಅರುಷವ ನೈದು ತಿಪ್ಪರ್, ಅವರಂ ಪೋಲ್ವರ್ ಈ ಪೊತ್ತಿನ ಸುಡನೆ ಸುಡುವ ಬಿರು ಬಿಸಿಲ ಸೆಕೆ, ಉಸುರ ಬಿಸಿ ಒಡೆದುದು ಉರಿ ಹತ್ತಿ ಬಾಯಿ ಬತ್ತಿ ಡಗೆ ಸೊತ್ತಿ ಸಾವು ಅಡಸುತ್ತಿದೆ, ನಿನ್ನ ಮುತ್ತಿನ ಸತ್ತಿಗೆಯ ಹಿತ್ತು ಸಲವು ಭೂಭುಜ ಎಂದರು. ನೋಡ್ಕೊಂಡ್ರಲ್ಲ ಮಕ್ಕಳೇ, ಬಿಡಿಸಿ ಓದೋದು ಹೇಗೆ ಅಂತ, ಪದ ವಿಂಗಡಿಸಿ ಓದೋದು. ಈಗ ಅದನ್ನು ಒಮ್ಮೆ ಹಾಡೋಣ. ಕಡಲೋಳ್ ಹಾಳುವಂಗೆ ತೆಪ್ಪವನು, ಕಡಲೋಳ್ ಹಾಳುವಂಗೆ ತೆಪ್ಪವನು, ದಾರಿದ್ರಂಗೆ ಕಡವರನ್, ಹತಿರೋಗಿಗೆ ಅಮೃತಮಂ ಕೊಟ್ಟಡೆ, ಅವರ್ ಅಡಿಗಡಿಗೆ ಅದಾವ ಹರುಷವ ನೈದು ತಿಪ್ಪ, ಅವರಂ ಪೋಲ್ವಾರ್ ಈ ಪೊತ್ತಿನ ಸುಡನೆ ಸುಡುವ ಬಿರಿ ಬಿಸಿಲ ಸೆಕೆ, ಉಸಿರ ಬಿಸಿ ಒಡೆದುದು ಉರಿ ಹತ್ತಿ ಬಾಯಿ ಬತ್ತಿ ಢಗೆ ಸುತ್ತಿ ಸಾವು ಹಡಸುತ್ತಿದೆ, ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು ಭೂಭುಜ ಎಂದರು. ನೋಡ್ಕೊಂಡ್ರಲ್ಲ ಮತ್ತೆ 5ನೇ ಒಂದು ಪದ್ಯ ಭಾಗವನ್ನ ನೋಡಿ. ಇಲ್ಲಿ ಈ ಹರಿಶ್ಚಂದ್ರ ನೀಡಿದಂತಹ ಒಂದು ಸರ್ವಾಭರಣವನ್ನು ಬೇಡ ಅಂತೇಳಿ ಅದನ್ನು ನಿರಾಕರಿಸಿ ಗಾನರಾಣಿಯರು ಹೀಗೆ ಹೇಳ್ತಾ ಇದ್ದಾರೆ, ಇಂಥ ಹೊತ್ತಲ್ಲಿ ನೀನು ಏನನ್ನು ಕೊಡ್ಬೇಕು ನಮಗೆ ಅಂದರೆ, ಯಾವ ಪರಿಸ್ಥಿತಿಯಲ್ಲಿರೋರಿಗೆ ಏನನ್ನು ಕೊಡಬಾರ್ದು ಅಂತ ನೋಡಿದ್ವಿ. ಬಡತನದಲ್ಲಿರೋರಿಗೆ ಆನೆ ಕೊಡಬಾರ್ದು, ಬಾಯಾರಿಕೆ ಆಗಿರೋರಿಗೆ ತುಪ್ಪ ಕೊಟ್ಟರೆ ಏನು ಫಲ, ರೋಗದಿಂದ ನರಳ್ತಿರೋರಿಗೆ ರಂಬೆ ದೊರಕಿ ಏನು ಫಲ, ಸಾವಿನ ದಿನಗಳನ್ನು ಎಣಿಸ್ತಿರುವವರಿಗೆ ಭೂಮಿಯ ಒಂದು ರಾಜ್ಯದ ಒಡೆತನ ಕೊಟ್ಟು ಏನು ಫಲ. ಹೀಗಾಗಿ ನಾವು ಬಿರು ಬಿಸಿಲಿನಿಂದ ಬೀಳ್ತಾ ಇದ್ದೀವಿ, ನಮಗೆ ಈ ಮಡಿ ಒಡವೆಗಳನ್ನು ಕೊಟ್ಟು ಏನು ಫಲ ಅನ್ನೋದಕ್ಕೆ ಗಾನರಾಣಿಯರು ಹೇಳಿ, ಈಗ ಮುಂದುವರೆದು ಯಾವ ಸ್ಥಿತಿಯಲ್ಲಿರೋರಿಗೆ ಏನು ಕೊಡಬೇಕು ಅನ್ನೋದನ್ನು ಈ ಮುಂದಿನ ಪದ್ಯ ಭಾಗದಲ್ಲಿ ಹೇಳ್ತಿದ್ದಾರೆ ಮಕ್ಕಳೇ. ನೋಡಿ, ಅಲ್ಲಿ ಕಡಲೋಳ್ ಆಳುವಂಗೆ ತೆಪ್ಪವನು. ಕಡಲೋಳ್ ಆಳುವಂಗೆ ಅಂದರೆ ಕಡಲಲ್ಲಿ, ಕಡಲು ಅಂದರೆ ಮಕ್ಕಳೇ ಸಮುದ್ರ. ಕಡಲು ಅಂದರೆ ಈಗ ನಾನು ಈ ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ, ಬಹಳಷ್ಟು ಕಡಲು ಅನ್ನೋದಕ್ಕೆ ಬಹಳಷ್ಟು ಹೆಸರು, ಸಾಗರ, ಸಮುದ್ರ ಅಲ್ವಾ. ನೋಡಿ, ಕಡಲು ಅಂದರೆ ಸಮುದ್ರ. ಈ ಸಮುದ್ರದಲ್ಲಿ ಆಳುವಂಗೆ ಅಂದರೆ ಮಕ್ಕಳೇ ಮುಳುಗುವವನಿಗೆ, ಆಳುವಂಗೆ ಅಂದರೆ ಇಲ್ಲಿ ಮುಳುಗುವವನು. ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನು. ಸಮುದ್ರದಲ್ಲಿ ಮುಳುಗುವವನಿಗೆ ಏನು ಕೊಡಬೇಕು ಅಂತ, ತೆಪ್ಪ ಕೊಡಬೇಕು. ತೆಪ್ಪ ಅಂದರೆ ದೋಣಿ, ತೆಪ್ಪ ಅಂದರೆ ನೀರಿನಲ್ಲಿ ಈಜ್ಕೊಂಡು ಹೋಗೋದಕ್ಕೆ ಅಂತ ದೋಣಿ ಅಂತ ಕರಿತೀವಿ. ತೆಪ್ಪ ಈ ಇದರಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡ್ತಿರಲ್ಲ, ನೀರಲ್ಲಿ ಈಜಾಡೋದು ಬಳಸ್ಕೊಳ್ತಾರಲ್ಲ, ಹಾಗಾಗಿ ತೆಪ್ಪ ಅಂತ ಕರೀತಾರೆ, ದೋಣಿ. ಇನ್ನು ದೊಡ್ಡ ದೊಡ್ಡ ಸಮುದ್ರದಲ್ಲಿ ಹಡಗುಗಳಿರೋದನ್ನು ನೋಡಿದ್ದೀವಿ. ಇಂತಹ ತೆಪ್ಪವನ್ನು ಕೊಡಬೇಕು. ದಾರಿದ್ರಂಗೆ ಕಡವರನು. ದಾರಿದ್ರ ಅಂದರೆ ಮಕ್ಕಳೇ ಬಡವ ಅಂತ. ದಾರಿದ್ರ ಅಂದರೆ ಬಡವ ಅಂತ. ಈ ಬಡವನಿಗೆ ಏನು ಕೊಡಬೇಕು ಅಂತ
ಚಿನ್ನ ಬಂಗಾರ ಅಂತ ಕರಿತೀವಲ್ಲ ಅದು. ಈ ಬಡತನದಲ್ಲಿರುವವರಿಗೆ ಏನು ಕೊಡ್ಬೇಕು ನಾವು? ಚಿನ್ನ ಬಂಗಾರವನ್ನ ಕೊಡಬೇಕು. ಆಮೇಲೆ ಅತಿ ರೋಗಿಗೆ ಅಮೃತಮ. ಅತಿ ರೋಗಿಗೆ ಅಂದರೆ ಬಹಳ ರೋಗದಿಂದ ಬಳಲ್ತಾ ಇರೋರಿಗೆ ಏನು ಕೊಡಬೇಕು ಅಂತ? ಅಮೃತವನ್ನು ಕೊಡಬೇಕು. ಅಮೃತ ಅಂದರೆ ಮಕ್ಕಳೇ ಅವನಿಗೆ ಬದುಕೋದಕ್ಕೆ ಬೇಕಾದಂಥ ಒಂದು ವಸ್ತು ಅಥವಾ ಚಿಕಿತ್ಸೆ ಅಂತ ಕರಿತೀವಲ್ಲ. ಈಗ ಅಮೃತ ಅಂದರೆ ನಮ್ಮ ಕಾಲ್ಪನಿಕ ಅಷ್ಟೇ. ಅಂದರೆ ಆ ವಿಷ ಅಮೃತ ಅಂತೀವಲ್ಲ, ವಿಷ ಕುಡಿದ್ರೆ ಸಾಯ್ತಾರೆ, ಅಮೃತ ಕುಡಿದ್ರೆ ಬದುಕ್ತಾರೆ ಅಂತ. ಅಮೃತ ಅಂದರೆ ಒಂದು ಹಾಲಿನ ರೂಪದ್ದು ಅಂತಲೂ ಹೇಳ್ತೇವೆ ನಾವು. ಆದರೆ ಇಲ್ಲಿ ಅಮೃತ ಅನ್ನೋದಕ್ಕೆ ನಾವು ನಿಜವಾಗ್ಲೂ ಅದನ್ನು ಸುಮ್ಮನೆ ಕಾಲ್ಪನಿಕವಾಗಿ ಅಮೃತ ಅಂತ ಹೇಳ್ತೇವೆ. ಅಂದರೆ ಆ ರೋಗಿ ಬದುಕೋದಕ್ಕೆ ಬೇಕಾದಂತಹ ಏನೇನು ಬೇಕೋ ಅಮೃತದ ರೀತಿಯಲ್ಲಿರ್ತಕ್ಕಂಥ ಔಷಧವನ್ನು ಕೊಡಬೇಕು. ಯಾರಿಗೆ? ರೋಗಿಗೆ, ರೋಗದಿಂದ ಬಳಲ್ತಾ ಇರುವಂಥವರಿಗೆ ಅಮೃತವನ್ನು ಕೊಡಬೇಕು. ಕೊಟ್ಟು ಅವರ ಅಡಿಗಳಿಗೆ ಅದಾವ ಹರುಷವನ್ನು ಇದು ತಿಪ್ಪರು ಅಂದರೆ ಕೊಟ್ಟು ನೋಡಿ ಇದನ್ನೆಲ್ಲವನ್ನು ಅವರು ಅವರ ಅಡಿಗಡಿಗೆ ಅಂದರೆ ಅವರು ಹೆಜ್ಜೆಗೂ ಅದೆಷ್ಟು ಸಂತೋಷವನ್ನು ಕಾಣ್ತೀವಿ ಅವರಲ್ಲಿ. ಅವರು ಅದೆಷ್ಟು ಸಂತೋಷದಿಂದ ನಲಿಸ್ತಾರೆ. ಹರುಷ ಅಂದರೆ ಸಂತೋಷ ಅಂತ. ಅವರಿಗೆ ಈ ಥರದನ್ನು ಕೊಟ್ಟು ನೋಡಿ ಅವರು ಹೆಜ್ಜೆಗೂ ಅಡಿಗಡಿಗೆ ಅಂದರೆ ಹೆಜ್ಜೆಗೂ ಅವರೆಷ್ಟು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಅವರ ಪೋಲ್ವರ್ ಅಂದರೆ ಆ ಪೋಲ್ವರು ಅಂದರೆ ಮಕ್ಕಳೇ ಹೋಲುವರು. ಪಕಾರಕ್ಕೆ ಆಕಾರ ಹಳಗನ್ನಡದಲ್ಲಿ ಅವರ ಪೋಲ್ವರ್. ಪೋಲ್ವರ್ ಅಂದರೆ ಹೋಲುವರು ಅಂದರೆ ಅವರನ್ನೇ ಹೋಲ್ತಿದ್ದೇವೆ ನಾವು. ಈಗ ನಾವು ಕಡಲೊಳಗೆ ಮುಳುಗುವವರ ರೀತಿ ಇದ್ದೀವಿ, ಬಡವರಾಗಿದ್ದೀವಿ, ರೋಗಿಯಾಗಿದ್ದೀವಿ. ಇವರನ್ನೇ ಹೋಲುವಂತೆ ನಾವಿದ್ದೀವಿ. ಪೋಲ್ವರ್ ಈ ಹೊತ್ತಿನ ಸುಡನೆ ಸುಡುವ ಬಿರು ಬಿಸಿಲು ಅಂದರೆ ಈ ಹೊತ್ತಿನಲ್ಲಿ ಒತ್ತು ಪಕಾರಕ್ಕೆ ಹಕಾರ ಆಗ್ತದೆ. ಈ ಹೊತ್ತಿನಲ್ಲಿ ಅಂದರೆ ಈ ಹೊತ್ತಿನಲ್ಲಿ ಸುಡನೆ ಸುಡುವ ಬಿರು ಬಿಸಿಲು ಅಂದರೆ ಬಿಸಿಲು ಹೊಡಿತಾ ಇದೆ. ಅದು ಹೇಗೆ ಸುಡ್ತಾ ಇದೆ, ನಮ್ಮ ನೆತ್ತಿಯನ್ನು ಸುಡ್ತಾ ಇದೆ, ಬಿಸಿಲು ಹೊಡಿತಾ ಇದೆ. ಇದರಿಂದ ನಮಗೇನಾಗಿದೆ? ಈ ಬಿರು ಬಿಸಿಲ ಸೆಕೆ ಉಸಿರ ಬಿಸಿ ಹೊಡೆದು ಉರಿ ಹತ್ತಿ ಬಾಯಿ ಬತ್ತಿ ಅಂದರೆ ಈ ಬಿರು ಬಿಸಿಲಿನಲ್ಲಿ ಸೆಕೆಯಿಂದಾಗಿ ನಮಗೆ ಉಸಿರು ಒಡೆದು ಅಂದರೆ ಬಿಸಿ ಉಸಿರು ಬರ್ತಾ ಇದೆ, ನಮಗೆ ಬಿಸಿ ಉಸಿರು ಬರ್ತಾ ಇದೆ, ಬಾಯಿ ಉರಿ ಹತ್ತಿದೆ, ಬಿಸಿಲಿನಿಂದ ದೇಹದಲ್ಲಿ ಉರಿ ಹತ್ತಿದೆ, ಬಿಸಿ ಉಸಿರು ಹೊರಗೆ ಬರ್ತಾ ಇದೆ, ಬಾಯಿ ಬತ್ತಿ ಹೋಗಿದೆ, ಡಗೆ ಸುತ್ತಿ. ಡಗೆ ಅಂದರೆ ಮಕ್ಕಳೇ ಬಾಯಾರಿಕೆ ಆಗ್ತಿದೆ. ಡಗೆ ಸುತ್ತಿ ಅಂದರೆ ಬಾಯಾರಿಕೆ ಆಗ್ತಾ ಇದೆ. ನಮಗೆ ಈ ಬಿಸಿಲಿನಿಂದ ಬಹಳಷ್ಟು ಬಾಯಾರಿಕೆ ಆಗ್ತಾ ಇದೆ, ಬಾಯೆಲ್ಲ ಬತ್ತಿ ಹೋಗಿದೆ, ಸಾವು ಅಡಸುತ್ತಿದೆ. ಸಾವು ನಮ್ಮನ್ನು ಸುತ್ತುವರಿದಿದೆ. ಅಡಸು ಅಂದರೆ ಮಕ್ಕಳೇ ಈಗ ಬಹಳಷ್ಟು ಸಾರಿ ಬಂದಿತ್ತು ಈ ಪದ. ಅಡಸು ಅಂದರೆ ಸುತ್ತುವರಿದಿದೆ, ಸುತ್ತು ಅಂತ. ಸಾವು ಅಡಸುತ್ತಿದೆ ಅಂದರೆ ಸಾವು ನಮ್ಮನ್ನು ಸುತ್ತುವರಿದಿದೆ, ಸುತ್ತುವರಿದಿದೆ. ನಮಗೆ ಸಾವು ಹತ್ತಿರ ಬಂದಂಗಾಗ್ತಾ ಇದೆ, ಸಾವು ಬಂದಂಗಾಗ್ತಾ ಇದೆ. ಅಷ್ಟು ನಮಗೆ ಈ ಬಿರು ಬಿಸಿಲಿನಿಂದ ಬಹಳಷ್ಟು ಸುಸ್ತಾಗಿದೆ, ಬಾಯಾರಿಕೆ ಆಗಿದೆ. ಇಂಥ ಹೊತ್ತಲ್ಲಿ ನೀನು ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಭೂಭುಜ ಎಂದರು. ನಿನ್ನ ಹತ್ತಿರ ಇರ್ತಕ್ಕಂತಹ ನಿನ್ನ ಲಾಂಛನವಾದಂತಹ ರಾಜಲಾಂಛನವಾದಂಥ ನಿನ್ನ ಮುತ್ತಿನ ಸತ್ತಿಗೆ ಇದೆಯಲ್ಲ ಮಕ್ಕಳೇ. ಸತ್ತಿಗೆ ಅಂದರೆ ನಾನು ಮೊದಲ ಅವಧಿಯಲ್ಲಿ ಹೇಳಿದ್ದೆ ಈ ಪದವನ್ನು. ಇಲ್ಲೇ ಇದೆಯಲ್ಲ ನಿಮ್ಮ ಪದ್ಯದ ಒಂದು ಶೀರ್ಷಿಕೆ ಹೆಸರಿದೆಯಲ್ಲ, ಪದ್ಯದ ಹೆಸರೇ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅಂತ. ಸತ್ತಿಗೆ ಅಂದ್ರೇನು ನೆನಪಾಯ್ತಾ? ಛತ್ರಿ. ಸತ್ತಿಗೆ ಅಂದರೆ ಛತ್ರಿ. ನಾನು ಮೊದಲ ಅವಧಿಯಲ್ಲಿ ಹೇಳಿದ್ದೆ ನಿಮಗೆ. ಈ ನಿನ್ನ ಹತ್ರ ಇರ್ತಕ್ಕಂತಹ ಮುತ್ತಿನ ಸತ್ತಿಗೆ ಛತ್ರಿಯನ್ನು ನನಗೆ ಕೊಟ್ಟು ನಮ್ಮನ್ನು ಕಾಪಾಡು ಭೂಭುಜ. ಭೂಭುಜ ಅಂದರೆ ಮಕ್ಕಳೇ ದೊರೆ, ರಾಜ ಅಂತ. ಭೂಮಿಯ ಒಡೆಯ, ಭೂಮಿಯ ಪಾಲಕ ಭೂಭುಜ, ರಾಜ, ದೊರೆ, ಒಡೆಯ. ಕಾಪಾಡು, ನಿನ್ನ ಹತ್ತಿರ ಇರ್ತಕ್ಕಂತಹ ಮುತ್ತಿನ ಸತ್ತಿಗೆಯನ್ನು ನಮಗೆ ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಹೇಳಿ ಗಾಂಧರಾಣಿಯರು ಹರಿಶ್ಚಂದ್ರನ ಹತ್ತಿರ ಬೇಡ್ಕೊಂಡ್ರು. ಇಷ್ಟು 5ನೇ ಪದ್ಯದ ಒಂದು ಸಾರಾಂಶ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ಈಗ ನಂತರ 6ನೇ ಪದ್ಯಕ್ಕೆ ಹೋಗೋಣ. ಅದನ್ನು ನೋಡ್ಕೊಳ್ಳಿ. ಮೊದಲು ಪದ ವಿಂಗಡಿಸಿ ಹೇಗೆ ಓದೋದು ಅಂತ 6ನೇ ಒಂದು ಪದ್ಯ ಭಾಗವನ್ನು ನೋಡ್ಕೊಳ್ಳಿ. ರವಿಕುಲದ ಪೀಳಿಗೆಯೋಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದು. ಈ
ಸಲ್ಲದು ಅವನಿಯೊಳು ಯುದ್ಧ ರಂಗದೋಳು ಇದಂ ಕಂಡ ಹಗೆಗಳು ನಿಲ್ಲ ಅದರ ಕೆಳಗೆ ಕವಿವ ನೆಳಲೊಳಗೆ ಆವನಿದ್ದನು ಆತಂಗೆ ತಾಂ ತವಿಲು ಎಡರು ಬಡತನಂ ರೋಗ ಅಪಕೀರ್ತಿ ಪರಿಭವ ಭಯಂ ಹರೆವುದು ಇದನ್ನು ಹರಿದರಿದು ಸತ್ತಿಗೆಯ ಕೊಡಬಹುದೇ ಎಂದನು. ಬಿಡಿಸಿ ಓದೋದು ನೋಡ್ಕೊಂಡ್ರಲ್ಲ ಮಕ್ಕಳೇ, ಈಗ ಒಮ್ಮೆ ಹಾಡೋಣ. ರವಿಕುಲದ ಪೀಳಿಗೆಯೋಳ್ ರವಿಕುಲದ ಪೀಳಿಗೆಯೋಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದು ಇದಿಲ್ಲದಡೆ ಅರಸುತನ ಸಲ್ಲದು ಅವನೆಯೋಳು ಯುದ್ಧ ರಂಗದೋಳ್ ಇದಂ ಕಂಡ ಹಗೆಗಳು ನಿಲ್ಲ ಅದರ ಕೆಳಗೆ ಕವಿವ ನೆಳಲೊಳಗೆ ಆವನಿದ್ದನು ಆ ತಂಗಿ ತಾಂ ತವಿಲ್ ಎಡರು ಬಡತನಂ ರೋಗ ಅಪಕೀರ್ತಿ ಪರಿಭವ ಭಯಂ ಹರೆವುದು ಇದನ್ ಹರಿದರಿದು ಸತ್ತಿಗೆಯ ಕೊಡಬಹುದೇ ಎಂದನು. ನೋಡ್ಕೊಂಡ್ರಲ್ಲ ಮಕ್ಕಳೇ, ಇಲ್ಲಿ ಮುಂದುವರೆದು ಈ ಗಾನರಾಣಿಯರು ಹೇಳಿದ ಮಾತಿಗೆ ಹರಿಶ್ಚಂದ್ರ ಅವರಿಗೆ ಈ ರೀತಿ ಹೇಳ್ತಿದ್ದಾರೆ. ಏನಂತ ಅಂದ್ರೆ ನೋಡಿ, ರವಿಕುಲದ ಪೀಳಿಗೆಯೋಳು ಒಗೆದ ರಾಯರ್ಗೆ. ರವಿಕುಲ ಅಂದ್ರೆ ಮಕ್ಕಳೇ, ರವಿ ಅಂದ್ರೆ ಏನು? ಸೂರ್ಯ. ರವಿಗೆ ಸೂರ್ಯನಿಗೆ ಬಹಳಷ್ಟು ಹೆಸರುಗಳಿದ್ದಾವೆ. ಸೂರ್ಯ, ಭಾಸ್ಕರ, ಇನ್ನ ಅಲ್ವಾ? ಹಾಗೆ ಬಹಳಷ್ಟು. ಅಂದರೆ ರವಿಕುಲದ ಪೀಳಿಗೆ ಅಂದರೆ ಹರಿಶ್ಚಂದ್ರನದು ಸೂರ್ಯ ವಂಶ. ಪೀಳಿಗೆ ಅಂದರೆ ಕುಲ ಅಂದರೆ ವಂಶ ಅಂತ ಕರಿತೀವಿ. ಪೀಳಿಗೆ ಅಂದರೆ ವಂಶ. ಪೀಳಿಗೆ ಅಂದರೆ ಅದರಲ್ಲಿ ಹುಟ್ಟಿದಂಥವನು, ಅನುವಂಶೀಯ ಅಂತ ಕರಿತೀವಲ್ಲ, ಆ ವಂಶದಲ್ಲಿ ಹುಟ್ಟಿದಂಥವನು ಅಂತ. ಈ ರವಿಕುಲದ ಪೀಳಿಗೆಯಲ್ಲಿ ಒಗೆದ ಅಂದರೆ ಹುಟ್ಟಿದಂಥ ಅಂತ ಮಕ್ಕಳೇ. ಒಗೆದ ಅಂದರೆ ಹುಟ್ಟಿದ, ಒಗೆದ ಅಂದರೆ ಹುಟ್ಟಿದ. ರವಿಕುಲ, ರವಿಕುಲ ಅಂದರೆ ಸೂರ್ಯವಂಶ. ಈ ಸೂರ್ಯವಂಶದ ಪೀಳಿಗೆಯಲ್ಲಿ ಹುಟ್ಟಿದಂತಹ ರಾಯರ್ಗೆ, ರಾಯರ್ಗೆ ಅಂದ್ರೆ ಮಕ್ಕಳೇ ರಾಜರಿಗೆ. ನೋಡಿ, ರಾಯರ್ಗೆ, ರಾಯರ್ಗೆ ಅಂದ್ರೆ ರಾಜರಿಗೆ. ಈ ಸೂರ್ಯವಂಶದ ಪೀಳಿಗೆಯಲ್ಲಿ ಹುಟ್ಟಿದಂತಹ ರಾಜರಿಗೆ ಏನು ಪಟ್ಟವ ಕಟ್ಟುವಂದು ಇದಿಲ್ಲದಡೆ ಅರಸತನ ಸಲ್ಲದು. ಈ ವಂಶದಲ್ಲಿ ಹುಟ್ಟಿದಂತಹ ರಾಜರಿಗೆ ಪಟ್ಟವನ್ನು ಕಟ್ಟುವಾಗ ಈ ಮುತ್ತಿನ ಸತ್ತಿಗೆ ಈ ಛತ್ರಿ ಇಲ್ಲ ಅಂದರೆ ಅರಸುತನ ಸಲ್ಲದು, ಅರಸುತನ ಅವರಿಗೆ ದೊರಕಲ್ಲ. ಆ ಸಂದರ್ಭದಲ್ಲಿ ಈ ಛತ್ರಿ ಇರಲೇಬೇಕು. ಇದಿದ್ರೆ ಮಾತ್ರ ಆ ವಂಶದ ರಾಜರಿಗೆ ಅರಸುತನ ಸಿಗುತ್ತೆ, ಸಲ್ಲುತ್ತೆ. ಅವನಿಯೋಳು ಯುದ್ಧ ರಂಗದೋಳು ಇದಂ ಕಂಡ ಹಗೆಗಳು. ಅವನಿ ಅಂದರೆ ಮಕ್ಕಳೇ ಹಿಂದಿನ ಅವಧಿಯಲ್ಲಿ ಹೇಳಿದ್ದೇನೆ. ಅವನಿ ಅಂದರೆ ಭೂಮಿ. ಭೂಮಿಗೆ ಬಹಳಷ್ಟು ಹೆಸರುಗಳಿದ್ದಾವೆ. ಪ್ರತಿ ಸರಿ ನೀವು ಇವುಗಳಿಗೆ ಸಮಾನಾರ್ಥಕ ಪದಗಳನ್ನು ತಿಳ್ಕೋಬೇಕು. ಪೊಡವಿ, ಪೃಥ್ವಿ, ವಸುಂಧರ, ವಸುದೆ ಅಲ್ವಾ? ಹಾಗೆ ಅವನಿ ಅಂದರೆ ಭೂಮಿ. ಈ ಭೂಮಿಯಲ್ಲಿ ಯುದ್ಧ ರಂಗದೋಳು ಇದಂ ಕಂಡ ಹಗೆಗಳು. ಯುದ್ಧ ರಂಗದಲ್ಲಿ, ಭೂಮಿ ಮೇಲೆ ಯುದ್ಧ ರಂಗದಲ್ಲಿ ಇದನ್ನ ಕಂಡಂತಹ ಹಗೆಗಳು. ಹಗೆ ಅಂದ್ರೆ ಮಕ್ಕಳೇ ಶತ್ರು ಅಂತ. ಹಗೆಗಳು ಅಂದ್ರೆ ಶತ್ರುಗಳು. ಹಗೆಗಳು ಅಂದ್ರೆ ಶತ್ರುಗಳು. ಇದನ್ನು ನೋಡಿದಂತಹ ಶತ್ರುಗಳು ಏನ್ ಮಾಡ್ತಾರೆ? ನಿಲ್ಲ. ಯುದ್ಧ ಭೂಮಿಯಲ್ಲಿ ಈ ಮುತ್ತಿನ ಸತ್ತಿಗೆಯನ್ನ ಇಟ್ಕೊಂಡಿರ್ತಕ್ಕಂಥ ರಾಜರನ್ನು ನೋಡಿದ್ರೆ ಅವರ ಎದುರಿಗೆ ಶತ್ರುಗಳು ಯುದ್ಧ ಭೂಮಿಯಲ್ಲಿ ನಿಂತ್ಕೊಳ್ಳಲ್ಲ. ಹಾಗೆಯೇ ಅದರ ಕೆಳಗೆ ಕವಿಯುವ ನೆಳಲೊಳಗೆ ಆವನ್ ಇರ್ದನ್. ಹಾಗೆಯೇ ಈ ಛತ್ರಿಯ ಕೆಳಗೆ ಸುತ್ತು ಕವಿವ ಅಂದರೆ ಆವರಿಸುವ, ಕವಿವ ಅಂದರೆ ಆವರಿಸುವ, ಕವಿವ ಅಂದರೆ ಆವರಿಸುವ, ಆವರಿಸುವ. ಈ ಛತ್ರಿಯ ಕೆಳಗೆ ಆವರಿಸುವ ನೆರಳಲ್ಲಿ, ನೆರಳು, 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 ನೆರಳಲ್ಲಿ ಯಾರು ಇರ್ತಾರೋ ಅವನ್ ಇರ್ತಾನೆ. ಯಾರು ಇರ್ತಾರೋ ಆತನಿಗೆ
ಆತಂಗೆ ತಾಂತವಿಲ್ ಅಂದ್ರೆ ವಿಪತ್ತು ಇಲ್ಲ. ತಾಂತವಿಲ್ ಅಂದ್ರೆ ವಿಪತ್ತು, ಆತನಿಗೆ ವಿಪತ್ತುಗಳು ಕಷ್ಟಗಳು ಇರೋದಿಲ್ಲ. ಹಾಗೆಯೇ ಎಡರು, ತಾಂತವಿಲ್ ಎಡರು ಬಡತನ ರೋಗ ಅಪಕೀರ್ತಿ. ಎಡರು ಅಂದ್ರೆ ತೊಂದರೆ, ಎಡರು ಅಂದ್ರೆ ಹಡ್ಡಿಗಳು, ಹಡ್ಡಿ ತೊಂದರೆ ಅಂತ ಕರಿತೀವಲ್ಲ ಎಡರು. ವಿಪತ್ತು ಇಲ್ಲ, ಹಡ್ಡಿಗಳಿಲ್ಲ. ಹಾಗೆ ಬಡತನ ಇರೋದು. ಈ ಮುತ್ತಿನ ಸತ್ತಿಗೆಯ ನೆರಳಲ್ಲಿ ಯಾರು ಇರ್ತಾರೋ ಅವರಿಗೆ ಯಾವುದೇ ವಿಪತ್ತುಗಳಿಲ್ಲ, ಹಡ್ಡಿಗಳಿಲ್ಲ, ಬಡತನ ಇರೋದಿಲ್ಲ, ರೋಗಗಳು ಬರೋದಿಲ್ಲ, ರೋಗ ರುಜಿನಗಳು ಬರೋದಿಲ್ಲ. ಅಪಕೀರ್ತಿ ಅಂದರೆ ಕೆಟ್ಟ ಹೆಸರು ಅಂತಿಲ್ಲ, ಕೆಟ್ಟ ಹೆಸರು ಇರೋದಿಲ್ಲ, ಅಪಕೀರ್ತಿ ಬರೋದಿಲ್ಲ. ಯಾವಾಗಲೂ ಆತ ಕೀರ್ತಿವಂತನಾಗಿರ್ತಾನೆ. ಪರಿಭವ ಭಯಂ, ಪರಿಭವ ಅಂದರೆ ಸೋಲು. ಪರಿಭವ ಅಂದರೆ ಸೋಲು. ಈ ಒಂದು ಛತ್ರಿಯ ಕೆಳಗಿರುವವರಿಗೆ ಸೋಲು ಬರೋದಿಲ್ಲ. ಹಾಗೆಯೇ ಪರಿಭವ ಭಯಂ ಹರೆಯುವುದು. ಹರೆಯುವುದು ಅಂದರೆ ಕಳೆಯುವುದು. ಹರೆಯುವುದು ಅಂದರೆ ಕಳೆಯುವುದು ಅಂತ. ಇವೆಲ್ಲವೂ ಇರೋದಿಲ್ಲ, ಕಳೆಯುವುದು. ಹಾಗೆ ಹರೆಯುವುದು. ಇದನ್ನು ಅರಿದರಿದು ಸತ್ತಿಗೆಯ ಕೊಡಬಹುದೇ ಹೇಳೆಂದರು. ಹರಿದರಿದು ಅಂದರೆ ಮಕ್ಕಳೇ, ಹರಿದು ಅಂದರೆ ತಿಳಿದು. ಹರಿದು ಅಂದರೆ ಮತ್ತೆ ಹರಿದಾಗ್ತೀವಲ್ಲ ಅದಲ್ಲ. ಇಲ್ಲಿ ಆ ಸ್ವರ ಹಳಗನ್ನಡದ ಶಕಟ ರೇಖೆ ಅಂತ ಹೇಳ್ತೀವಲ್ಲ ಅದು. ಹರಿದರಿದು ಅಂದರೆ ತಿಳಿದು ಈ ವಿಷಯವನ್ನ ತಿಳಿದು ಯಾರಾದರೂ ಈ ಸತ್ತಿಗೆಯನ್ನ ಕೊಡಬಹುದೇ ಹೇಳೆಂದರು. ಈ ವಿಷಯ ಗೊತ್ತಿದ್ದು ಇದನ್ನ ನಾವು ತಿಳಿದು ಈ ಸತ್ತಿಗೆಯನ್ನು ನಾವು ಇನ್ನೊಬ್ಬರಿಗೆ ಕೊಡಬಹುದೇ, ನೀವೇ ಹೇಳಿ ಅಂದರು. ಯಾರು? ಹರಿಶ್ಚಂದ್ರ ಈ ರೀತಿ ಗಾನರಾಣಿಯರಿಗೆ ತನ್ನ ಸತ್ತಿಗೆಯನ್ನು ಕೊಡೋದಕ್ಕಾಗೋದಿಲ್ಲ, ಯಾಕೆ ಅನ್ನೋದಕ್ಕೆ ಈ ಕಾರಣಗಳನ್ನು ಹೇಳಿ ಆತ ಈ ಸತ್ತಿಗೆಯನ್ನು ನಾನು ನಿಮಗೆ ಕೊಡೋದಕ್ಕಾಗೋಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ವ ಮಕ್ಕಳೇ? 6ನೇ ಒಂದು ಪದ್ಯ ಭಾಗದ್ದು. ಈಗ ನಾವು 7ನೇ ಪದ್ಯ ಭಾಗಕ್ಕೆ ಹೋಗೋಣ. ಅಲ್ಲಿ ಪದ ವಿಂಗಡಿಸಿ ನೋಡ್ಕೊಳ್ಳಿ. ಪದ ವಿಂಗಡಿಸಿ ಮೊದಲು ಓದೋಣ. ಅನುನಯದೋಳು ಎಲ್ಲವೂ ಕೊಡಬಹುದು ಬಿಡಬಹುದು. ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿತ್ತ ಪರಿವಾರಮಂ ಕೊಡುವ ಬಿಡುವ ಅತಿ ಕಲಿಗಳು ಜನರೊಳಗೆ ಜನಿಸರ್ ಎಂದೆನಲು ನೀನೀಗ ಪೇಳ್ದ ಅನಿತರೋಳು ಬೇಡಿದಡೆ ಕೊಡಬೇಡ. ಕೊಡೆಯ ಈಯನೆ ಲೋಭವೇಕೆ ಅರಸ ಎನಲ್ ಇದಲ್ಲದೆ ಬೇರೆ ಮಾತೇ ಪಿತರಿಲ್ಲ ಎಂದನು. ನೋಡ್ಕೊಂಡ್ರಲ್ಲ ಮಕ್ಕಳೇ? ಈಗ ಅದನ್ನ ಹೇಳೋಣ. ಅನುನಯದೋಳ್ ಎಲ್ಲವಂ ಕೊಡಬಹುದು ಬಿಡಬಹುದು. ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿದ್ದ ಪರಿವಾರಮಂ ಕೊಡುವ ಬಿಡುವ ಅತಿ ಕಲೆಗಳು ಜನರೊಳಗೆ ಜನಿಸರು ಎಂದೆನಲು ನೀನೀಗ ಬೇಡ ಹರಿತರೋಳು ಬೇಡಿದಡೆ ಕೊಡಬೇಡ. ಕೊಡೆಯನ್ನೀಯನೆ ಲೋಭವೇಕೆ ಅರಸಾಯನಲ್ ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಎಂದನು. ನೋಡ್ಕೊಂಡ್ರಲ್ಲ ಮಕ್ಕಳೇ? ಈಗ ಆ ಒಂದು ಪದ್ಯ ಭಾಗದ ಒಂದು ಭಾವವನ್ನು ನೋಡೋಣ. ಈಗ ಇಲ್ಲಿ ಹರಿಶ್ಚಂದ್ರ ಈ ಸತ್ತಿಗೆಯನ್ನು ನಿಮಗೆ ಕೊಡೋದಿಕ್ಕಾಗಲ್ಲ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನು ಹೇಳ್ತಾರೆ. ಹೀಗಾಗಿ ಅದನ್ನು ಕೇಳಿಸಿಕೊಂಡಂಥ ಗಾನರಾಣಿಯರು ಆತನಿಗೆ ಅಂದರೆ ಆತನನ್ನು ಏನು ಕೇಳ್ತಾ ಇರ್ತಾರೆ ಹರಿಶ್ಚಂದ್ರನೇ ಮತ್ತೆ ಮುಂದುವರೆದು ಆ ಕಾರಣಗಳನ್ನು ಹೇಳಿ ಮತ್ತೆ ಮುಂದುವರೆದು ಹರಿಶ್ಚಂದ್ರನೇ ಗಾನರಾಣಿಯಾಗಿ ಹೇಳ್ತಾನೆ. ನೋಡಿ, ಅನುನಯದಲ್ಲಿ ಅಂದರೆ ಪ್ರೀತಿಯಿಂದ ಅಂತ. ಅನುನಯದಲ್ಲಿ ಅಂದರೆ ಅನುನಯದ ಅಂದರೆ ಪ್ರೀತಿಯಿಂದ. ಅನುನಯದ ಅಂದರೆ ಪ್ರೀತಿಯಿಂದ. ನೋಡಿ, ಪ್ರೀತಿಯಿಂದ
ಸತಿಯನ್ನು ಹಾಗೆ ದೈವವು ದೈವ ಅಂದರೆ ದೈವವು ಅಂದರೆ ದೇವರನ್ನ ಮನವಾರೆ ನಂಬಿ ನಚ್ಚಿದ್ದ ಪರಿವಾರವನ್ನು ಅಂದರೆ ಮನಸಾರೆ ನಮ್ಮನ್ನ ನಂಬಿಕೆ ಇಟ್ಟು ನಚ್ಚಿದ್ದ ಅಂದರೆ ನಂಬಿಕೊಂಡಿದ್ದಂತಹ ನಮ್ಮನ್ನ ನಂಬಿಕೆ ಇಟ್ಟಿದ್ದಂತಹ ಪರಿವಾರ ಅಂದರೆ ನಮ್ಮ ಇಡೀ ಕುಟುಂಬ ಅಂತ. ಪರಿವಾರ ಅಂದರೆ ಕುಟುಂಬ. ಕೊಡುವ ಬಿಡುವ ಅತಿ ಕಲಿಗಳು ಜನರೊಳಗೆ ಜನಿಸ. ಪರಿವಾರ ಕುಟುಂಬ, ನಮ್ಮ ಇಡೀ ಕುಟುಂಬ, ನಮ್ಮನ್ನು ನಂಬಿಕೊಂಡಂತ ಇಡೀ ಕುಟುಂಬ, ನಮ್ಮ ಸೈನ್ಯ, ಪರಿವಾರ, ರಾಜ ಪರಿವಾರ ಅಂತ ರಾಜನನ್ನೇ ನಂಬಿಕೊಂಡಿದ್ದಂತಹ ಪರಿವಾರ. ಇಂತಹ ಇಡೀ ಪರಿವಾರವನ್ನ ಕೊಡುವಂತಹ ಬಿಡುವಂತಹ ಅತಿ ಕಲಿಗಳು. ಕಲಿ ಅಂದ್ರೆ ಮಕ್ಕಳೇ ಶೂರರು ಅಂತ. ಕಲಿ ಅಂದ್ರೆ ಶೂರರು. ಅತಿ ಕಲಿಗಳು ಅಂದ್ರೆ ಶೂರರು ಜನರೊಳಗೆ ಜನಿಸ. ಇಂತಹ ಅತಿ ಕಲಿಗಳು ಶೂರರು ಜನರೊಳಗೆ ಅಂದ್ರೆ ಈ ಲೋಕದೊಳಗೆ ಜನರಲ್ಲಿ ಜನಿಸ. ಯಾರು ಜನಿಸಿಲ್ಲ. ಇದುವರೆಗೂ ಪ್ರೀತಿಯಿಂದ ಕೇಳಿದ್ರೆ ಏನನ್ಬೇಕಾದ್ರೂ ಕೊಡಬಹುದು ಅಥವಾ ಬಿಡಬಹುದು. ಆದರೆ ತನ್ನ ತಾಯಿಯನ್ನ, ತಂದೆಯನ್ನ, ತನ್ನ ಹೆಂಡತಿಯನ್ನ, ತಾನು ನಂಬಿದ್ದ ದೇವರನ್ನ, ಹಾಗೆ ಮನಸಾರೆ ನಂಬಿಕೊಂಡಿದ್ದಂತಹ ತಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಇಡೀ ಪರಿವಾರವನ್ನ ಕೊಡುವಂತಹ ಬಿಡುವಂತಹ ಅತಿ ಶೂರರು ಈ ಜಗದೊಳಗೆ ಜನರೊಳಗೆ ಜನಿಸಿಲ್ಲ ಅಂತ ಹರಿಶ್ಚಂದ್ರ ಹೇಳಿದ. ಹಾಗಾಗಿ ಹೇಳಿದಾಗ ಆಗ ಗಾನರಾಣಿಯರು ಹೇಳ್ತಾರೆ. ಹರಿಶ್ಚಂದ್ರ ಹೇಳಿದಾಗ ಗಾನರಾಣಿಯರು ನೀನೀಗ ಬೇಡ ಅನಿತರು ಬೇಡಿದೊಡೆ ಕೊಡಬೇಡ. ನೀನೀಗ ಹೇಳಿದಂತ ಬೇಡ ಅಂದ್ರೆ ಹೇಳಿದ ಅಂದ್ರೆ ಹೇಳಿದ. ಈಗ ನೀನೀಗ ಹೇಳಿದಂತ ತಂದೆ, ತಾಯಿ, ಹೆಂಡತಿ, ದೇವರು, ನಿನ್ನ ಕುಟುಂಬ ಪರಿವಾರವನ್ನ ಕೇಳಿದರೆ ಅನಿತರೋಳು ಬೇಡಿದಳೆ. ಅನಿತರೋಳಂದ್ರೆ ಅವುಗಳಲ್ಲಿ ನಾವು ಬೇಡಿದ್ರೆ ನೀನು ಕೊಡಬೇಡ. ಆದರೆ ಕೊಡೆಯ ಈಯನೆ ಲೋಭವೇಕೆ ಅರಸ. ಕೊಡೆ ಅಂದ್ರೆ ಮಕ್ಕಳ ಹೇಳಿದ್ರು ಛತ್ರಿ. ಈ ಛತ್ರೆಯನ್ನ, ಈ ಕೊಡೆಯನ್ನ ಈಯನೆ ಅಂದ್ರೆ ನೀಡಿದ್ರೆ ಲೋಭವೇಕೆ ಅರಸ. ನೀನು ಈ ಕೊಡೆಯನ್ನು ನಮಗೆ ಕೊಟ್ರೆ ಈ ಲೋಭ ಅಂದ್ರೆ ಮಕ್ಕಳೇ ದುರಾಸೆ ಅಂತ. ಲೋಭ. ಈ ಕೊಡೆಯನ್ನು ಕೊಡುವವನಿಗೆ ಯಾಕೆ ಇಷ್ಟೊಂದು ದುರಾಸೆ? ಲೋಭವೇಕೆ? ಯಾಕೆ ಇಷ್ಟೊಂದು ದುರಾಸೆ ತೋರಿಸ್ತಿದೆಯಾ ಅರಸ? ಈ ನಾವೇನು ಇವುಗಳನ್ನು ನೀನು ಹೇಳಿದೆಲ್ಲ ಇವು ಯಾವನ್ನು ನಾವು ಕೇಳ್ತೇವೆ. ಆದ್ರೆ ನನ್ನ ಹತ್ರ ಇರ್ತಕ್ಕಂಥ ಸತ್ತಿಗೆ ಕೊಡೆಯನ್ನ ನೀಡು ಅಂದ್ರೆ ಯಾಕೆ ದುರಾಸೆ ನಿನಗೆ ಅಂತ ಗಾನರಾಣಿಯರು ಬಂದಾಗ ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಎಂದನು. ಆಗ ಹರಿಶ್ಚಂದ್ರ ಯಾಕೆ ಅಂದ್ರೆ ಇದನ್ನು ಬಿಟ್ಟರೆ ನನಗೆ ಬೇರೆ ತಾಯಿ ತಂದೆಯರೇ ಇಲ್ಲ. ಮಾತೆ ಅಂದ್ರೆ ಮಕ್ಕಳೇ ತಾಯಿ, ಪಿತಾ ಅಂದ್ರೆ ತಂದೆ. ಗೊತ್ತಿದೆಯಲ್ಲ, ಮಾತಾ ಪಿತಾ. ಮಾತೆ ಅಂದ್ರೆ ತಾಯಿ, ಪಿತಾ ಅಂದ್ರೆ ತಂದೆ. ಇದನ್ನ ಬಿಟ್ಟರೆ ನನಗೆ ಬೇರೆ ತಾಯಿ ತಂದೆಯರೇ ಇಲ್ಲ. ಇದೇ ನನಗೆ ಎಲ್ಲ ತಾಯಿ ತಂದೆ ದೇವರು ಎಲ್ಲವೂ ಇದೇ ಆಗಿದೆ. ಹಾಗಾಗಿ ನಾನು ಇದನ್ನು ಕೊಡೋದಿಲ್ಲ ಅಂತ. ಯಾರು? ಹರಿಶ್ಚಂದ್ರ. ಇದು ಇಷ್ಟು 7ನೇ ಒಂದು ಪದ್ಯವಾದದ್ದಾಯಿತು ಮಕ್ಕಳ. ಈಗ ಅರ್ಥ ಆಯ್ತಲ್ವಾ? ಲಾಸ್ಟ್ ಕೊನೆಯದ ಒಂದು ಪದ್ಯಭಾಗ, 8ನೇದು ಒಂದು ಕೊನೆ ಪದ್ಯಭಾಗವನ್ನು ನೋಡೋಣ ಮಕ್ಕಳ. ನೋಡ್ಕೊಡಿ, ಬಿಡಿಸಿ, ಪದ ವಿಂಗಡಿಸಿ ಓದೋಣ. ಲೋಗರಿಗೆ ಕೊಡಬಾರದಾಗಿ ಸತಿ, ವಂಶಗತವಾಗಿ ಬಂದುದರಿಂದ ತಂದೆ, ಪಟ್ಟ ಕಟ್ಟುವಾಗಲ್ ಅರ್ಚಿಸಿಕೊಂಬುದಾಗಿ ದೈವ, ನೆಳಲ ತಂಪನ್ ಒಸೆದು ಹೀವುದಾಗಿ ಸಾಗಿಸುವ ತಾಯಿ, ದೂರದೋಳ್ ಹರಿಗಳ ನಡುಗಿಸುವುದಾಗಿ ಚತುರಂಗ ಬಲ ಎನಿಸಿತು. ಈ ಛತ್ರವೆಂಬಾಗಳ್ ಇದರ್ ಅರಿದರಿದು ಬೇಡುವರನ್ ಅತಿ ಮರುಳ ಎನ್ನರೆ ಮೂಚಕದೋಳು. ನೋಡ್ಕೊಂಡ್ರಲ್ಲ ಮಕ್ಕಳೇ, ಬೇಡಿಸಿ ಓದಿದನ್ನ. ಈಗ ಅದನ್ನ ಹಾಡೋಣ. ಲೋಗರಿಗೆ ಕೊಡಬಾರದಾಗಿ ಸತಿ, ವಂಶಗತವಾಗಿ ಬಂದುದರಿಂದ ತಂದೆ,
ಪಟ್ಟ ಕಟ್ಟುವಾಗ ಅರ್ಚಿಸಿಕೊಂಬುದಾಗಿ ದೈವಂ ನೆಳಲ ತಂಪನ್ವಸೆದು ಹೀಯುವುದಾಗಿ ಸಾಗಿಸುವ ತಾಯಿ ದುರದೋಳ್ ಹರಿಗಳ ನಡುಗಿಸುವುದಾಗಿ ಚತುರಂಗ ಬಲ ಎನಿಸಿತು ಈ ಛತ್ರವೆಂಹಾಗಳ್ ಇದನ್ ಅರಿದರಿದು ಬೇಡುವರನ್ ಹತಿ ಮರುಳರ್ ಎಂದರೆ ಜಗದೊಳು ಇದನ್ ಹರಿದರಿದು ಬೇಡುವರನ್ ಅತಿ ಮರುಳರ್ ಎನ್ನರೆ ಜಗದೊಳು. ನೋಡ್ಕೊಂಡ್ರಲ್ಲ, ಈಗ ಈ ಪದ್ಯ ಭಾಗದ ಒಂದು ಭಾವವನ್ನ ಸಾರಾಂಶವನ್ನ ನೋಡೋಣ. ಇಲ್ಲಿ ಲೋಗರಿಗೆ ಕೊಡಬಾರದಾಗಿ ಸತಿ. ಲೋಗರು ಅಂದ್ರೆ ಜನರು ಅಂತ. ಅಂದ್ರೆ ಲೋಗ ಅಂದ್ರೆ ಲೋಕ ಅಥವಾ ಜನರು ಅಂದ್ರೆ ಲೋಕದಲ್ಲಿರ್ತಕ್ಕಂಥ ಜನರು, ಲೋಗರು ಜನರಿಗೆ ಕೊಡಬಾರದಾಗಿ ಸತಿ. ಯಾವುದೇ ಕಾರಣಕ್ಕೂ ತನ್ನನ್ನು ನಂಬಿದ್ದಂಥ ಸತಿಯನ್ನ ಜನರಿಗೆ ಕೊಡೋದಿಕ್ಕಾಗಲ್ಲ. ತನ್ನನ್ನೇ ನಂಬ್ಕೊಂಡು ಬರೋದ್ರಿಂದ ಜನರಿಗೆ ಕೊಡೋಕ್ಕಾಗದೇ ಇರೋದ್ರಿಂದ ಸತಿ ಅಂದ್ರೆ ಮಕ್ಕಳ ಹೆಂಡತಿ, ಅವಾಗ ಹೇಳಿದ್ದಲ್ಲ ಹೆಂಡತಿಯನ್ನು ಕೊಡೋಕ್ಕಾಗಲ್ಲ. ವಂಶಗತವಾಗಿ ಬಂದುದರಿಂದ ತಂದೆ ಅಂದ್ರೆ ನಮ್ಮನ್ನ ನನಗೆ ತಂದೆ ಆಗಿರುವುದರಿಂದ ವಂಶಗತವಾಗಿ ಬಂದುದರಿಂದ ತಂದೆಯನ್ನೂ ನೀಡೋದಕ್ಕಾಗಲ್ಲ. ಪಟ್ಟವ ಕಟ್ಟುವಾಗ ಅರ್ಚಿಸಿಕೊಂಬುದಾಗಿ ದೈವ. ಪಟ್ಟವನ್ನ ರಾಜರಿಗೆ, ಸೂರ್ಯವಂಶದ ರಾಜರಿಗೆ ಪಟ್ಟವನ್ನ ಕಟ್ಟಬೇಕಾದ್ರೆ ಅರ್ಚಿಸಿ ಅಂದ್ರೆ ಮಕ್ಕಳು ಪೂಜಿಸಿ. ಅರ್ಚಿಸಿ ಅಂದ್ರೆ ಪೂಜೆ ಮಾಡಿಸ್ಕೊಳ್ಳೋದು. ಪೂಜಿಸಿ ಈ ಒಂದು ಪಟ್ಟ ಕಟ್ಟುವಾಗ ಅರ್ಚಿಸಿಕೊಂಬುದಾಗಿ, ಪೂಜಿಸಿಕೊಂಬುದಾಗಿ ದೈವ. ಪಟ್ಟ ಕಟ್ಟುವಾಗ ಈ ಸಪ್ತಿಗೆಯನ್ನು, ಛತ್ರಿಯನ್ನು ಪೂಜಿಸುವುದರಿಂದ ಇದು ದೇವರ ಸ್ಥಾನದಲ್ಲಿದೆ, ಇದು ದೇವರಾಗಿದೆ, ದೈವವಾಗಿದೆ. ನೆಳಲ ತಂಪನ್ನು ಒಸೆದು ಹೀಯುವುದಾಗಿ ಸಾಗಿಸುವ ತಾಯಿ ಅಂದ್ರೆ ನೆರಳಿನ ತಂಪನ್ನು ಸೊಗಸಾಗಿ ಒಸೆದು ಹೀಯುವುದಾಗಿ. ಒಸೆದು ಅಂದ್ರೆ ಸೊಗಸಾಗಿ ನೀಡುವುದಾಗಿ. ಒಸೆದು ಸೊಗಸಾಗಿ, ನೆರಳಿನ ತಂಪನ್ನ ಸೊಗಸಾಗಿ ಹೀಯುವುದಾಗಿ ಅಂದರೆ ನೀಡುವುದಾಗಿ ಸಾಗಿಸುವ ತಾಯಿ. ಯಾವಾಗ ನಮಗೆ ನೆರಳಿನ ತಂಪನ್ನೇ ನೀಡಿ ನಮ್ಮನ್ನು ಸಾಗಿಸುವಂತಹ ತಾಯಿಯ ಸ್ಥಾನವನ್ನು ಈ ಛತ್ರಿ ತುಂಬುತ್ತೇವೆ. ಹೀಗಾಗಿ ಇದು ನಮಗೆ ತಾಯಿಯಾಗಿದೆ. ದುರದೋಳ್ ಅರಿಗಳ ನಡುಗಿಸುವುದಾಗಿ. ದುರ ಅಂದ್ರೆ ಮಕ್ಕಳೇ ಯುದ್ಧ. ದುರದೋಳ್ ಯುದ್ಧ ಭೂಮಿಯಲ್ಲಿ ಅಂತ. ದುರ ಅಂದ್ರೆ ಯುದ್ಧ. ಈ ಯುದ್ಧದಲ್ಲಿ ನಡುಗಿಸುವುದಾಗಿ. ಯಾರನ್ನ? ದುರದೋಳ್ ಹರಿಗಳ ನಡುಗಿಸುವುದಾಗಿ. ಹರಿಗಳ ಅಂದ್ರೆ ಮಕ್ಕಳೇ ಶತ್ರುಗಳು. ಹರಿಗಳು ಅಂದ್ರೆ ಶತ್ರುಗಳು. ನಾನು ಆಗಲೇ ಹೇಳಿದ್ದೀನಿ, ಹರಿಗಳು ಅಂದ್ರೆ ಶತ್ರುಗಳು. ಯುದ್ಧ ಭೂಮಿಯಲ್ಲಿ ಹರಿಗಳನ್ನ ನಡುಗಿಸುವುದಾಗಿ, ಶತ್ರುಗಳನ್ನ ಎದುರಿಸುವುದರಿಂದ ಅವರು ತರ ಅಂತ ನಡುಗ್ತಾರೆ. ಈ ಛತ್ರಿಯನ್ನು ನೋಡಿದರೆ ಯುದ್ಧ ಭೂಮಿಯಲ್ಲಿ ಶತ್ರುಗಳು ನಡುಗಿ ಹೋಗ್ತಾರೆ, ಎದುರಿಸ್ತಾರೆ. ಹಾಗಾಗಿ ಇದು ಚತುರಂಗ ಬಲ. ಚತುರಂಗ ಅಂದರೆ ಮಕ್ಕಳೇ 4 ಬಲ. ಏನು ಯುದ್ಧ ಭೂಮಿಯಲ್ಲಿ ನಾವು ತೆಗೆದುಕೊಂಡು ಹೋಗುವಂಥ ಅಶ್ವದಳ, ಕಾಲ್ದಳ, ಗಜದಳ, ಸೇನಾ ಒಂದು ದಳ ಅಂತ ಕರಿತೀವಲ್ಲ ನಾವು. ಈ ಎಲ್ಲವನ್ನು ನೋಡಿ ನಾವು ಚತುರಂಗ ಬಲ ಅಂತ ಕರಿತೀವಲ್ಲ. ಹಾಗಾಗಿ ಚತುರಂಗ ಬಲವನ್ನು ನೀಡೋದು ಈ ಒಂದು ಮುದ್ದಿನ ಛತ್ರಿ. ಹಾಗಾಗಿ ಇದನ್ನು ನೋಡಿದರೆ ಶತ್ರುಗಳು ನಡುಗಿ ಹೋಗ್ತಾರೆ. ಹಾಗಾಗಿ ಇದು ಚತುರಂಗ ಬಲ ಎನಿಸಿದೆ. ಇಂತಹ ಛತ್ರವೆಂಬ ಹಾಗಾಗಿ ಇಂಥ ಛತ್ರಿ ಅಂತ ಇದು ಅನಿಸ್ಕೊಂಡಿರೋದ್ರಿಂದ ಆಗ ಹರಿದರಿದು ಬೇಡುವರು. ಇದನ್ನು ತಿಳಿದು ಹರಿದರಿದು ಅಂದರೆ ಇದನ್ನು ತಿಳಿದು ಬೇಡ್ತಾ ಇರೋರನ್ನ ಅತಿ ಮರುಳ ಎನ್ನರೆ ಜಗದೋಳು. ಮರುಳ ಅಂದ್ರೆ ಮಕ್ಕಳ ದಡ್ಡರು, ಹುಚ್ಚರು ಅಂತ. ಅತಿ
ಬೇಡ್ತಾ ಇರೋರನ್ನ ಅತಿ ದಡ್ಡರು ಎನ್ನೋದಿಲ್ವೇ ಮೂಜಗದೋಳು. ಮೂಜಗ ಅಂದ್ರೆ ಮಕ್ಕಳೇ ಮೂರು ಲೋಕ, ಮೂಜಗ. ಮೂಜಗದೋಳು ಅಂದ್ರೆ ಮೂರು ಲೋಕ. ಈ ಮೂರು ಲೋಕದಲ್ಲಿ ಇದನ್ನ ತಿಳಿದು ಇದನ್ನ ಗೊತ್ತಿದ್ದು ಬೇಡುವವರನ್ನ ಅತಿ ದಡ್ಡರು ಎನ್ನೋದಿಲ್ವೇ ಅಂತ ಹೇಳಿ ಹರಿಶ್ಚಂದ್ರ ಗಾನರಾಣಿಯರಿಗೆ ಹೇಳಿದ ಮಕ್ಕಳು. ಗೊತ್ತಾಯ್ತಲ್ಲ? ಅಂದ್ರೆ ಈ ಲೋಕದಲ್ಲಿ ನಾವು ಕೊಡಬಾರದಾಗಿ ಸತಿ, ವಂಶಗತವಾಗಿ ಬಂದುದರಿಂದ ತಂದೆ, ಪಟ್ಟ ಕಟ್ಟುವಾಗ ಪೂಜಿಸಿಕೊಳ್ಳುವುದರಿಂದ ದೇವರು, ನೆರಳಿನ ತಂಪಿನಲ್ಲಿ ನಮ್ಮನ್ನು ಸಾಗಿಸುವುದರಿಂದ ತಾಯಿ ಸ್ಥಾನವನ್ನು ತುಂಬಿ. ಹಾಗಾಗಿ ಸತಿ ಸ್ಥಾನ, ತಂದೆ ಸ್ಥಾನ, ತಾಯಿ ಸ್ಥಾನ, ದೇವರ ಸ್ಥಾನ, ದೈವದ ಸ್ಥಾನವನ್ನು ಇದು ತುಂಬುವುದಾಗಿ. ಹಾಗೆ ಯುದ್ಧ ಭೂಮಿಯಲ್ಲಿ ಇದು ಚತುರಂಗ ಬಲಕ್ಕೆ ಸಮನಾಗಿರೋದ್ರಿಂದ ಇದನ್ನು ನೋಡಿದಂಥ ಶತ್ರುಗಳು ನಡುಗಿ ಹೋಗ್ತಾರೆ. ಇದೆಲ್ಲವೂ ಗೊತ್ತಿದ್ದು ಬೇಡರನ್ನ ಈ ಒಂದು ಮೂರು ಲೋಕದಲ್ಲಿ ಅತಿ ದಡ್ಡರು, ಹುಚ್ಚರು ಅನ್ನೋದಿಲ್ವೇ ಅಂತ ಹರಿಶ್ಚಂದ್ರ ಗಾನರಾಣಿಯರಿಗೆ ಹೇಳಿದ. ಅರ್ಥ ಆಯ್ತಲ್ವ ಮಕ್ಕಳೇ? ಇಷ್ಟು ಈ ಒಂದು ಪದ್ಯದಲ್ಲಿ ನಾವು ನಿನ್ನ ಮುತ್ತಿನ ಸತ್ತಿಗೆ ಬಿದ್ದು ಸಲಹು ಅಂತ ಗಾನರಾಣಿಯರು ಕೇಳಿದಾಗ ಹರಿಶ್ಚಂದ್ರ ಅದನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಏನು ಹೇಳ್ದ ಅನ್ನೋದನ್ನು ಇಷ್ಟು ಒಂದು ಈ ಅವಧಿಯಲ್ಲಿ ನಾವು ಗಾನರಾಣಿಯರು ಮತ್ತು ಹರಿಶ್ಚಂದ್ರನ ನಡುವಿನ ಸಂಭಾಷಣೆಯನ್ನು ನಾವು ತಿಳ್ಕೊಂಡು ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಲ್ಲಿ ಒಂದು ಕಗ್ಗತ್ತಲೆಯ ರಾತ್ರಿ, ಕಾವಿರುಳ ರಾತ್ರಿ, ಈ ಹಗಲನ್ನು ನೋಡೋದಕ್ಕೆ ಬಂದಂತಹ ಕನ್ಯೆಯರು, ಹಾಗೆ ಮಂದಾರ ಪರ್ವತವನ್ನು ಮತಿಸುವಾಗ ಅದರ ಒಂದು ಹೊರಗೆ ಬಂದಂತಹ ವಿಷದ ಹೊಗೆಯಿಂದ ನೊಂದ್ಕೊಂಡಂಥ ಜಲಕನ್ಯೆಯರು ಮನುಷ್ಯರಾದರು ಎನ್ನುವಂತೆ, ಕಮಲ ನೀಲದಿಂದ ಮಾಡಿದ ಬೊಂಬೆಗಳಿಗೆ ಜೀವ ಬಂದಂತೆ ಈ ಒಂದು ಅಂಗನೆಯರು ಕಾಣ್ತಾ ಇದ್ರು. ಅಷ್ಟು ಅವರ ಸೌಂದರ್ಯ ಇತ್ತು, ಅಷ್ಟು ಚೆನ್ನಾಗಿದ್ರು. ಹಾಗೆ ಅವರ ಒಂದು ರೂಪ ಇತ್ತು. ಅವರು ಹರಿಶ್ಚಂದ್ರನಿರುವ ಕಡೆಗೆ ಬಂದರು. ಇದೆಲ್ಲವೂ ವಿಶ್ವಾಮಿತ್ರನ ಒಂದು ತಂತ್ರ, ಉಪಾಯ. ವಿಶ್ವಾಮಿತ್ರ ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನು ಹೇಳುವುದಕ್ಕೋಸ್ಕರ ಇವರನ್ನು ಸೃಷ್ಟಿ ಮಾಡಿದ. ಹಾಗಾಗಿ ಅವರ ಕಡೆಗೆ ಬಂದಂಥ ಮಾಯದ ಅಬಲೆಯರು ಆತನನ್ನು ನೋಡಿ ಆತನನ್ನು ಗುಣಗಾನ ಮಾಡ್ತಾರೆ. ಮಜ, ಪಾಪ, ಅದಟ, ರಾಯದಳವು, ರಾಯ ಜಗಚೆಟ್ಟಿ, ರಾಯದಲ್ಲಣ, ಕಂಟಕ, ರಾಯ ಭುಜ, ಬಲ, ಭೀಮ, ರಾಯ ಮರ್ದನ, ಹೀಗೆ ಆತನನ್ನು ಹೊಗಳಿ ಕೀರ್ತಿಸಿ ಆತನ ಮುಂದೆ ನರ್ತನ ಮಾಡ್ತಾರೆ. ಹಾಗೆ ಹಂದಿಯನ್ನು, ಮಾಯಾ ಹಂದಿಯನ್ನು ಬೆನ್ನತ್ಕೊಂಡು ಬಂದು ಬಹಳಷ್ಟು ಬಳಲಿಕೆಯಿಂದ ಇದ್ದಂತಹ ಹರಿಶ್ಚಂದ್ರ ಆ ಮುನಿ ರಕ್ಕಸ ಎರಡನೇ ಮುಕ್ಕಣ್ಣನೆನಿಸುವಂತಹ ವಿಶ್ವಾಮಿತ್ರನ ಆಶ್ರಮಕ್ಕೆ ಕಾಲಿಟ್ಟ ಭಯ ಇದೆ. ಹಾಗೆ ವಸಿಷ್ಠ ಮುನಿಗಳ ಆಜ್ಞೆಯನ್ನು ಮೀರಿದಂತಹ ಭಯ. ಹಾಗೆ ಅವತ್ತಿನ ವಿಶ್ವಾಮಿತ್ರನ ಆಶ್ರಮಕ್ಕೆ ಕಾಲಿಟ್ಟ ರಾತ್ರಿ ಆತನಿಗೆ ಕಂಡಂಥ ಅಪಶಕನದ ಕನಸಿನ ಭಯ. ಇದೆಲ್ಲವನ್ನು ಮರೆಸುವಂತೆ ಗಾನರಾಣಿಯರು ಹಾಡಿದ್ದನ್ನು ನೋಡಿ ಆವಾಗಿನ ಒಂದು ಸಂದರ್ಭಕ್ಕೆ ತಾನು ಖುಷಿಪಟ್ಟು ಅವರಿಗೆ ಉಡುಗೊರೆಯನ್ನು ಕೊಡಬಯಸಿ ತನ್ನ ಕೊರಳೊಳಗಿದ್ದಂಥ ಸರ್ವಾಭರಣವನ್ನು ನೀಡ್ತಾನೆ. ಆದರೆ ಇದನ್ನು ತಿರಸ್ಕರಿಸಿ ಅವ್ರೇನು ಮಾಡ್ತಾರೆ, ಬಡತನದಲ್ಲಿರುವವರಿಗೆ ಹಾನಿ ಕೊಟ್ಟು ಫಲ ಏನು, ಹಾಗೆ ಬಾಯಾರಿಕೆಯಲ್ಲಿರುವವರಿಗೆ ತುಪ್ಪವನ್ನು ಕೊಟ್ಟು ಫಲ ಏನು, ರೋಗದಿಂದ ನರಳುತ್ತಾ ಇರೋರಿಗೆ ರಂಬೆ ದೊರಕಿದರೆ ಏನು ಫಲ, ಸಾವಿನ ದಿನಗಳನ್ನು ಎಣಿಸ್ತಾ ಇರೋರಿಗೆ ರಾಜ್ಯ ಆಳೋದಕ್ಕೆ ಕೊಟ್ಟರೆ ಏನು ಫಲ. ಹೀಗೆ ಬಿರು ಬಿಸಿಲಿನಿಂದ ನಾವು ಬೆಂಡಾಗಿ ಬೀಳ್ತಾ ಇದ್ದೀವಿ. ಈಗ ನೀನು ನಮಗೆ ಒಲಿದು ಈ ಮಣಿ ಒಡವೆಗಳನ್ನು ಕೊಟ್ಟು ನಮಗೆ ಏನು ಫಲ ರಾಜ? ಅದ್ರ ಬದಲು ಯಾರ್ಯಾರಿಗೆ ಏನು ಕೊಡಬೇಕು ಗೊತ್ತಾ? ಕಡಲಲ್ಲಿ ಮುಳುಗುವವರಿಗೆ ತೆಪ್ಪವನ್ನು ಕೊಡಬೇಕು, ಬಡತನದಲ್ಲಿದ್ದವರಿಗೆ ಕಡವರ ಚಿನ್ನವನ್ನು ಕೊಡಬೇಕು, ಸಂಪತ್ತನ್ನು ಕೊಡಬೇಕು, ಅತೀ ರೋಗಿಗೆ ಅಮೃತವನ್ನು ಕೊಡಬೇಕು, ರೋಗದಿಂದ ನರಳುತ್ತವರಿಗೆ ಅಮೃತದ ಥರ ಇರೋ ಔಷಧಿ ಕೊಡಬೇಕು. ಹಾಗೆ ಇವರಿಗೆ ಕೊಟ್ಟು ನೋಡಿ ಅವರು ಅಡಿಗಡಿಗೆ ಎಷ್ಟೊಂದು ಹರ್ಷವನ್ನು, ಸಂತೋಷವನ್ನು ಪಡ್ತಾರೆ. ಇವರನ್ನೇ ಹೋಲುವಂತಿರುವ ನಮಗೆ ಈ ಹೊತ್ತಿನಲ್ಲಿ ಸುಡುವ ಬಿರು ಬಿಸಿಲಿನಿಂದ ನಮಗೆ ಸೆಕೆ ಉಸಿರು ಬಂದು ಬಿಸಿ ಉಸಿರು ಉಂಟಾಗಿ ಗುರಿ ಹತ್ತಿ ನಮ್ಮ ಬಾಯಿ ಬತ್ತಿ ಬಾಯಾರಿಕೆಯಿಂದ ನಾವು ಸುತ್ತಿ ಸಾವು ಆವರಿಸ್ತಾ ಇದೆ ನಮ್ಮನ್ನು. ಇಂಥ ಸಂದರ್ಭದಲ್ಲಿ ನೀನು ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಸಲಹು ರಾಜ ಅಂದಾಗ ಹರಿಶ್ಚಂದ್ರ ಏನು ಹೇಳ್ತಾನೆ, ಈ ರವಿಕುಲದ ಪೀಳಿಗೆಯಲ್ಲಿ ಹುಟ್ಟಿದಂತಹ ರಾಜರಿಗೆ
ಪಟ್ಟವ ಕಟ್ಟುವಾಗ ಈ ಛತ್ರಿ ಇಲ್ಲ ಅಂದರೆ ಅರಸುತನ ಸಲ್ಲೋದಿಲ್ಲ. ಈ ಒಂದು ಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ ಇದನ್ನು ಕಂಡಂತಹ ಶತ್ರುಗಳು ಇದರ ಕೆಳಗೆ ನಿಲ್ಲೋದಿಲ್ಲ. ಹಾಗೆ ಇದರ ಒಂದು ಛತ್ರಿಯ ಕೆಳಗೆ ಕವಿಯುವಂತಹ ನೆರಳಲ್ಲಿ ಯಾರು ಇರ್ತಾರೋ ಅವರಿಗೆ ವಿಪತ್ತು, ಬಡತನ, ರೋಗಗಳು, ಅಪಕೀರ್ತಿ, ಸೋಲು, ಭಯ ಎಲ್ಲವೂ ಕಳೆದು ಹೋಗುತ್ತೆ, ಯಾವುದೂ ಇರೋದಿಲ್ಲ. ಇಂಥದ್ದನ್ನು ನಾನು ತಿಳಿದು ಈ ಸತ್ತಿಗೆಯನ್ನು ನಿಮಗೆ ಕೊಡಬಹುದೇ ಹೇಳಿ ಅಂತಾನೆ. ಹಾಗೆಯೇ ಮುಂದುವರೆದು ಏನು ಹೇಳ್ತಾನೆ, ಪ್ರೀತಿಯಿಂದ ಕೇಳಿದರೆ ಎಲ್ಲವನ್ನು ಕೊಡಬಹುದು, ಬಿಡಬಹುದು. ಆದರೆ ತಾಯಿಯನ್ನು, ತಂದೆಯನ್ನು, ಹೆಂಡತಿಯನ್ನು, ದೈವವನ್ನು, ಮನಸಾರೆ ನಂಬಿ ನಚ್ಚಿದ್ದ ಪರಿವಾರವನ್ನು ಕೊಡುವಂತಹ, ಬಿಡುವಂತಹ ಅತಿ ಶೂರರು ಈ ಜಗದೊಳಗೆ ಜನಿಸಿಲ್ಲ ಎಂದಾಗ ಗಾನರಾಣಿಯರು, ನೀನು ಈಗ ಹೇಳಿದಂತಹ ಇವರಲ್ಲಿ ನಾವು ಬೇಡಿದರೆ ನೀವು ಕೊಡಬೇಡ, ಆದರೆ ನಾವು ಕೇಳಿದ್ದು ಕೊಡೆಯಲ್ಲ. ಆ ಕೊಡೆಯನ್ನು ನೀಡು ಅಂದರೆ ಲೋಭವೇಕೆಯ ರಸ, ದುರಾಸೆಯ ರಸ ಅಂದಾಗ ರಾಜ ಇದಲ್ಲದೆ ಬೇರೆ ಮಾತೇನಿಲ್ಲ, ಅಂದರೆ ಇದನ್ನು ಬಿಟ್ಟರೆ ನನಗೆ ಬೇರೆ ತಾಯಿ ತಂದೆಯೇ ಇಲ್ಲ ಅಂತ ಹರಿಶ್ಚಂದ್ರ ಅಂದ. ಹಾಗೆ ಮುಂದುವರೆದ ಹರಿಶ್ಚಂದ್ರ, ನೋಡಿ, ಜನರಿಗೆ ಕೊಡಬಾರದಾಗಿ ಸತಿ, ಈ ಛತ್ರಿಯನ್ನು ಜನರಿಗೆ ಕೊಡೋದಿಕ್ಕಾಗಲ್ಲ, ಕೊಡಬಾರದು. ಹಾಗೆ ವಂಶಗತವಾಗಿ ಬಂದುದರಿಂದ ತಂದೆಯನ್ನು, ಪಟ್ಟ ಕಟ್ಟುವಾಗ ಅರ್ಚಿಸಿಕೊಂಬುದಾಗಿ ದೈವವನ್ನು, ನೆಳಲ ತಂಪನ್ನು ನೀಡುವುದಾಗಿ ನೀಡಿ ಸಾಗಿಸುವಂತಹ ತಾಯಿಯ ಸ್ಥಾನವನ್ನು ಇದು ತುಂಬುವುದರಿಂದ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ನಡುಗಿಸುವಂತಹ ಚತುರಂಗ ಬಲ ಈ ಸತ್ತಿಗೆ ಆಗಿರೋದ್ರಿಂದ ಈ ಛತ್ರಿಯನ್ನು, ಇದು ಎಲ್ಲವೂ ಈ ಛತ್ರಿ ಸತ್ತಿಗೆ ಆಗಿರೋದ್ರಿಂದ ಇದನ್ನು ಅರಿದು ಇದನ್ನು ಬೇಡುವವರು ಈ ಮೂರು ಲೋಕದಲ್ಲಿ ದಡ್ಡರು, ಹುಚ್ಚರು ಅನಿಸಿಕೊಡ್ತಾರೆ ಅನ್ನೋದಿದೆ ಹರಿಶ್ಚಂದ್ರ ಗಾನರಾಣಿಯರಿಗೆ ಹೇಳಿದ. ಇಷ್ಟು ಇಡೀ ಒಂದು ಪದ್ಯಭಾಗದ ಸಾರಾಂಶ. ಮತ್ತೊಮ್ಮೆ ನಿಮಗೆ ಹೇಳಿದ್ದೀನಿ ಮಕ್ಕಳೇ, ಅರ್ಥ ಆಯ್ತಲ್ವಾ? ಇಷ್ಟು ಇದನ್ನು ನೀವು ಮತ್ತೊಮ್ಮೆ ಇಡೀ ಪದ್ಯವನ್ನು ಓದಬೇಕು. ಹಾಗೆಯೇ ಒಂದು ವಾಕ್ಯದ ಪ್ರಶ್ನೆಗಳಿದ್ದಾವೆ ಮಕ್ಕಳೇ. ಈ ಒಂದು ವಾಕ್ಯದ ಪ್ರಶ್ನೆಗಳು 4 ಇದ್ದಾವೆ. ಇದೆಲ್ಲವನ್ನು ನೀವು ಸರಿಯಾದ ಉತ್ತರ, ಇದುವರೆಗೆ ಹೇಳಿದ್ದೀನಿ ನಾನು, ಸರಿಯಾದ ಉತ್ತರವನ್ನು ಬರೀಬೇಕು. 3-4 ವಾಕ್ಯಗಳಲ್ಲಿ ಉತ್ತರಿಸುವಂಥ 4 ಪ್ರಶ್ನೆಗಳಿದ್ದಾವೆ. ಇದಕ್ಕೂ ಸರಿಯಾದ ಉತ್ತರವನ್ನು ನೀವು ಇದುವರೆಗೂ ನಾನು ಮಾಡಿದ್ರಲ್ಲಿ ಬಂದಿದೆ ಬರೀಬೇಕು. ಇನ್ನು ಸುಮಾರು 8-10 ವಾಕ್ಯಗಳಲ್ಲಿ ಬರೆಯುವಂಥದ್ದು 2 ಪ್ರಶ್ನೆಗಳಿದೆ, ಇವುಗಳಿಗೂ ಬರೀಬೇಕು. ಸಂದರ್ಭ ಸರಿ, ಸ್ವಾರಸ್ಯ ವಿವರಿಸೋದು, ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಹಂತಗಳಲ್ಲಿ ಇವುಗಳನ್ನು ಬರೀಬೇಕು. ಮೊದಲ ಹಂತದಲ್ಲಿ ಆಯ್ಕೆಯನ್ನು ಗೊತ್ತಿದೆಯಲ್ಲ, ಪದ್ಯದ ಹೆಸರು, ಕವಿ ಹೆಸರು, ಆಕರ ಕೃತಿ ಹೆಸರು ಬರೀಬೇಕು. ಸಂದರ್ಭ, ಇನ್ನು ಸ್ವಾರಸ್ಯ ವಾಕ್ಯದ್ದು ಇಷ್ಟು ಬರೀಬೇಕು ಮಕ್ಕಳೇ. ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸ ಷಟ್ಪದಿ ಕಾವ್ಯ ಇದೆ, ಅದನ್ನು ನಾನು ನಿಮಗೆ ಈ ಷಟ್ಪದಿ ಛಂದಸ್ಸನ್ನು ಹೇಗೆ ಹಾಕೋದು, ಛಂದಸ್ಸಲ್ಲಿ ಈ ಷಟ್ಪದಿ 6 ಸಾಲಿನ ಪದ್ಯವನ್ನು ನಾವು ಷಟ್ಪದಿ ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ಷಟ್ಪದಿ ಪದ್ಯಗಳನ್ನು ನಿಮಗೆ ಹಾಕಿ ಅದರ ಒಂದು ಛಂದಸ್ಸನ್ನು ಹಾಕಿ ಮಾತ್ರೆಗಳನ್ನು ವಿಂಗಡಿಸಿ, ಗಣವನ್ನು ವಿಂಗಡಿಸಿ ಒಂದು ಮಾತ್ರೆಗಳನ್ನು ಇರಿಸಿ ಬರೆಯೋಣಂತೆ. ಅದನ್ನು ನಂತರದ ಒಂದು ಅವಧಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಇನ್ನು ಕಂಠಪಾಠ ಪದ್ಯಗಳಿದ್ದಾವೆ. ಸಂದ ಕಾರ್ಯಗಳು ಮೊದಲನೇ ಒಂದು ಪದ್ಯ ಭಾಗ. ಇನ್ನೊಂದು ಬಡತನದ ಒತ್ತಾನೆ, ಅದು ಒಂದು ಬಡತನದ ಇವೆರಡನ್ನ ನೀವು ಕಂಠಪಾಠವನ್ನು ಮಾಡಬೇಕು. ಇವು ಕಂಠಪಾಠ ಪದ್ಯಗಳು. ಇನ್ನು ಛಂದಸ್ಸು ಹಾಕಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದು ಕೊಟ್ಟಿದ್ದಾರೆ. ನೀವು ಪ್ರಯತ್ನವನ್ನು ಮಾಡಿ, ನಾನು ನಿಮಗೆ ಮುಂದಿನ ಅವಧಿಯಲ್ಲಿ ಇದನ್ನು ಮಾಡಿ ತೋರಿಸ್ತೀನಿ. ಛಂದಸ್ಸನ್ನು ಹಾಕಿ ತೋರಿಸ್ತೀನಿ. ಇಷ್ಟು ಇವತ್ತಿನ ನಿಮಗೆ ಗೃಹಪಾಠಕ್ಕೆ ಏನು ಬರೀಬೇಕು ಅಂದರೆ, ಇಡೀ ಪದ್ಯಭಾಗವನ್ನು ಮುಗಿಸಿದಿನಲ್ಲ, ಇದರ ಅಭ್ಯಾಸದ ಪ್ರಶ್ನೆಗಳಿಗೆ ಎಲ್ಲವಕ್ಕೂ ನೋಟ್ಸ್ನಲ್ಲಿ ಉತ್ತರಗಳನ್ನು ಬರೀಬೇಕು. ಅದರ ಜೊತೆಗೆ ಒಂದು ಪದ್ಯಭಾಗವನ್ನು ತೆಗೆದುಕೊಂಡು ಪ್ರಸ್ತಾರ ಮಾತ್ರೆಗಳನ್ನು ಹಾಕಿ ಗಣ ವಿಂಗಡಿಸಿ, ಇದು 6 ವಾರ್ಧಕ ಷಟ್ಪದಿ ಆಗಿರೋದ್ರಿಂದ 5 ಮಾತ್ರೆಯ ಒಂದು ಗಣವನ್ನು ವಿಂಗಡಿಸುವುದು ಮಕ್ಕಳಿಗೆ. 5 ಮಾತ್ರೆಯಲ್ಲಿ ಇದು ವಾರ್ಧಕ ಷಟ್ಪದಿ. ಅದನ್ನು ವಿಂಗಡಿಸಿ ನೋಡಿ. 3-4 ಬರೆದ್ರೆ ಬಾಮಿನಿ ಷಟ್ಪದಿ, ಇದು ವಾರ್ಧಕ ಷಟ್ಪದಿ. ಇದಕ್ಕೆ ಹಾಕಿ ಪ್ರಯತ್ನವನ್ನು ಮಾಡಿ ನೋಡಿ ಮಕ್ಕಳು. ಇಷ್ಟು ಇವತ್ತಿನ ಅವಧಿಗೆ ಸಾಕು. ಇನ್ನು ಮುಂದಿನ ಒಂದು ಪಾಠವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ.